ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಬ್ಬದ ಕ್ಲೀನಿಂಗ್ ಎಲ್ಲ ಆಯಿತು. ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಮಾಡಿರೋದನ್ನು ಮತ್ತೆ ಅದಾದ ಪ್ಲೇಸಿಗೆ ಸೇರಿಸ್ಬೇಕಲ್ವ. ಸೊ ಏನೇನೆಲ್ಲ ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಆ ಕೆಲಸ ಮಾಡ್ತಾಯಿದ್ದೆ. ಸೊ ಮೇನ್ ಡೋರ್ ಅಂತೂ ನನಗೆ ಕೈಗೆ ಇಟ್ಕಲ್ಲ. ನಮ್ಮ ಮನೇಲಂತೂ ರೇಗಿಸ್ತಾ ಇರ್ತಾರೆ ಕುಳ್ಳಿ ಅಂತೇಳಿ. ಸೊ ನಾನು ನಾರ್ಮಲ್ ಇಟ್ಟಿದ್ದೀನಿ, ಬಟ್ ನಮ್ಮ ಮನೇಲಿರೋರೆಲ್ಲ ಉದ್ದ ಇರೋದ್ರಿಂದ ನನ್ನನ್ನು ಕುಳ್ಳಿ ಅಂತೇಳಿ ಆಡ್ಕೊಳ್ತಾರೆ. ಸೊ ತೋರಣಗಳೆಲ್ಲ ತೊಳೆದಾಕಿದ್ನಲ್ವ, ಅದಾಗೆ ಹಾಕ್ಬಿಡೋಣ, ಎಲ್ಲ ಒಣ್ಕೊಂಡಿತ್ತು. ಸೊ ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೆ. ದೇವ್ರ ಮನೆ ಡೋರಿಗೆ ಲೈಟಿಂಗ್ಸ್ನ ಹಾಕಿದ್ದೆ. ಸೊ ಅದನ್ನು ತೆಗೆದ್ಬಿಟ್ಟು ನಾನು ಹಾಕಬೇಕಾಗಿತ್ತು. ನಾನೇನು ಅಂದ್ಕೊಂಡೆ ಹಂಗೆ ಹಾಕ್ಬಿಡೋಣ ಅಂತೇಳಿ ನೋಡಿದ್ರೆ ಅದು ಉಲ್ಟಾ ಪಲ್ಟಾ ಆಗೋಯ್ತು. ಅದು ಹಾಕೋಕ್ಕೆ ಒಂದು 10-15 ನಿಮಿಷ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಮಗ ಅಂತೂ ಹೇಳ್ತಾಯಿದ್ದ, ಮಮ್ಮಿ ಹಾಕಕ್ಕೆ ಬರ್ದೇ ಇರೋರು ಅಂತ ಅಂದ್ಕೊಬಿಡ್ತಾರೆ ನೀನು ಹಾಕ್ತಾ ಇರೋದು ನೋಡಿದ್ರೆ ಅಂತ. ಸೊ ಆ ರೀತಿ ಆಗ್ತಾಯಿದ್ದೆ ನಾನು. ಯಾರಿಗೆ ಮಾನ್ ಕೊಡ್ತಿದ್ಯಾ? ನನ್ನ ಮಗನಿಗಂತೂ ವೀಡಿಯೋ ಮಾಡು ಅಂತ ಹೇಳಿದ್ರೆ ಅವನಿಗಂತೂ ಪೇಷನ್ಸೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳುಗಳು ಅದೇ ರೀತಿ ಇರ್ತಾರೆ. ಡಾಲ್ನೆಲ್ಲ ನಾನು ಮತ್ತೆ ಅದೇ ಪ್ಲೇಸಿಗೆ ಸೇರಿಸ್ಕೊಂಡೆ. ಹಬ್ಬದ ಹಿಂದಿನ ದಿನವೇ ಒಂದಷ್ಟು ಪ್ರಿಪ್ರೇಷನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಹಬ್ಬದ ಕೆಲಸ ಮಾಡಿ ಬೆನ್ನು ಹಿಡ್ಕೊಂಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಹಿಂದೆ ಲೆಫ್ಟ್ ಸೈಡಲ್ಲಿ ಬೆನ್ನು ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗಲ್ಲ ಆಫ್ಟರ್ನೂನೇ ಆಗ್ತಾಯಿದೆ. ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾಕೋ ಬೆಳಗ್ಗೆ ಎದ್ದಿದ ತಕ್ಷಣವೇ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಏನಕ್ಕಪ್ಪ ಈ ಥರ ಹೆಡ್ಡೇಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಎದ್ದವಳೇ ಇನ್ನು ಅಂದರೆ ಏನು ಗೊತ್ತು, ಈ ಸೆಕೆಗಾಲ ಬಂತು ಅಂದರೆ ಈ ಸೆಕೆಗೆ ಅರ್ಧ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನಂದರೆ ನಿನ್ನೆ ನೈಟೇ ಸ್ಟಾರ್ಟ್ ಆಗಿತ್ತು ನನಗೆ. ಹಸ್ಬೆಂಡ್ಗೆ ಹೇಳಿದೆ ನನಗೆ ಫ್ಯಾನ್ ಸ್ವಲ್ಪ ಜೋರಾಗಿ ಇರಬೇಕು, ಈ ಥರ ಸೆಕೆ ಜಾಸ್ತಿ ಆಗ್ಬಿಡ್ತು ಅಂದರೆ ಫ್ಯಾನ್ ಸ್ವಲ್ಪ ಜೋರಾಗಿ. ಅವ್ರಿಗೇನಂದರೆ ಫ್ಯಾನ್ ಜೋರಾಗಿ ಹಾಕಿದ್ರೆ ಇದೇ ಬಂದ್ಬಿಡುತ್ತೆ ಅಂದ್ಬಿಟ್ಟು ನೆನ್ನೆ ಮ್ಯಾಚ್ ನೋಡ್ಕೊಂಡು ಇಲ್ಲೇ ಮಲ್ಕೊಂಡಿದ್ವಿ. ಅದಾದಮೇಲೆ ಆ ಒಂಥರ ಸೆಕೆಗೆ ನೈಟೇ ನನಗೆ ಒಂಥರ ತಲೆ ಹೆಡ್ಡೇಕು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಇಲ್ಲ ಮಾತ್ರೆ ಹಾಕೊಳ್ಳೋದು ಬೇಡ, ಮಲಗೆ ಇದ್ದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ. ನೋಡಿದ್ರೆ ಬೆಳಗ್ಗೆ ಎದ್ರೂ ಹೆಡ್ಡೇಕ್ ಬಿಟ್ಟೇ ಇಲ್ಲ, ಇನ್ನೂ ಜಾಸ್ತಿ ಆಗೋಯ್ತು. ಸೊ ಹಂಗಾಗಿ ಒಂದು ಮಾತ್ರೆ ಹಾಕೊಂಬಿಡೋಣ ಅಂಥೇಳಿ ನಾಷ್ಟ ತಿಂದ್ಬಿಟ್ಟು ಮಾತ್ರೆ ಹಾಕ್ಕೊಂಡೆ. ಈಗ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ. ಹಾಗೆ ಮೇಘನ ಕಾಲ್ ಮಾಡಿಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ತೊಳಿಲಿಲ್ಲ ಡಬ್ಬಗಳನ್ನೆಲ್ಲ ಹಂಗೆ ಒರೆಸ್ಕೊಂಡೆ. ಮತ್ತು ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಂಗೆ ಎಲ್ಲ ಒರೆಸಿ, ಅಡುಗೆ ಮನೆದೊಂದು ಕಿಟಕಿ ಒರೆಸಿರಲಿಲ್ಲ ನಾನು. ಸೊ ಅದನ್ನು ಕ್ಲೀನ್ ಮಾಡಿಕೊಂಡೆ. ಇನ್ನು ಫ್ರಿಜ್ಜೊಂದು ಒರೆಸ್ಬೇಕು, ನೋಡೋಣ ಸಂಜೆ ಅಷ್ಟರಲ್ಲಿ ಒರೆಸ್ಬೇಕು. ಮತ್ತು ಇನ್ನು ಈ ಸೋಫಾ ಕವರ್ಸ್ ಎಲ್ಲ ಯಾವುದೂ ಹಾಕಿಲ್ಲ, ಮತ್ತು ಪಿಲೋ ಕವರ್ಸ್ ಎಲ್ಲ ಹಾಕಬೇಕು. ಇದ್ರದ್ದೆಲ್ಲ ಏನಂದರೆ ಅದು ಒಣಗಾಕಿದ್ನಲ್ವ, ಅದನ್ನು ಸ್ವಲ್ಪ ಯಾವ ಥರನೇ ಇದೆ, ಅದಕ್ಕೋಸ್ಕರ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ. ಮತ್ತು ಅದೇನು ಡಾಲ್ಗಳೆಲ್ಲ ವಾಶ್ ಮಾಡಿದ್ನಲ್ಲ ಅದು ಎಲ್ಲ ವಾಶ್ ಆಯಿತು. ಇವಾಗ ಅದನ್ನೆಲ್ಲ ಮೇಲ್ಗಡೆಗೆ ಸೇರಿಸ್ಬೇಕು. ಏನಂದರೆ ಗೊತ್ತಾ, ವಾಶ್ ಮಾಡಿ ಎತ್ತಿಟ್ಕೊಂಡು ನನ್ನ ಮಗ ಇಲ್ಲಿ ಅಲ್ಲಿ ಎಲ್ಲ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಮುದ್ದಾಡಿಕೊಂಡು ಮತ್ತೆ ಗಲೀಜು ಮಾಡಿಬಿಡ್ತಾನೆ. ಸೊ ಹಂಗಾಗಿ ಫಸ್ಟು ಅದನ್ನು ಮೇಲ್ಗಡೆ ಕೂರಿಸ್ಬಿಟ್ಟಿದ್ದೀನಿ ಇದು ಮಾಡಿ. ಇವಾಗ ಸೋಫಾ ಕವರ್ಸ್ ಎಲ್ಲ ಹಾಕಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸಿಕ್ಕಾಬಟ್ಟೆ ಸುಸ್ತಾಗ್ತಾಯಿದೆ. ಮತ್ತು ಈಚೆ ಪಾರ್ಕಿಂಗ್ ಎಲ್ಲ ತೊಳಿಬೇಕಾಗಿತ್ತು, ಮೆಟ್ಲುಗಳೆಲ್ಲ ತೊಳಿಬೇಕಿತ್ತು. ಸೊ ಮೆಟ್ಲೆಲ್ಲ ವಾಶ್ ಮಾಡಿಕೊಂಡು ಪಾರ್ಕಿಂಗ್ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಅದೆಲ್ಲ ಎಂಥ ವೀಡಿಯೋ ಮಾಡ್ಕೊಳ್ಳಿಲ್ಲ. ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಗೊತ್ತಾ, ಕೆಲಸ ಲೇಟ್ ಆಗಿಬಿಡುತ್ತೆ. ಸೊ ಈಗಲೇ ಲೇಟ್ ಆಗಿದೆ ಆಲ್ರೆಡಿ. ಇನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕೂಡ ಲೇಟೇ ನನಗೆ. ಅದಕ್ಕೆ ಕೆಲಸ ಮಾಡುವಾಗ ಆರಾಮಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಅದೆಲ್ಲ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ. ಮೆಟ್ಲು ಮತ್ತು ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ರೆ ಇನ್ನು ಸಂಜೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋಬೋದು ಅಂತ ಅದಷ್ಟು ಮಾಡಿಬಿಟ್ಟು ಬಂದ್ವಿ. ಅದಕ್ಕೆ ನನ್ನ ಮಗ ಅಂತ ಇದೆ, ಅಲ್ಲಿ ಯಾರೋ ಒಬ್ರು ಬಂದರು, ಟಾಪ್ ಫ್ಲೋರಲ್ಲಿ ಇರೋರು ಇಲ್ಲೆಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಕೀ ಕೊಟ್ಬಿಟ್ಟು ಹೋದ್ರು, ಅಣ್ಣ ಬರ್ತಾರೆ ಈಗ ಕೊಟ್ಬಿಡಿ ಅಂತೇಳಿ. ನನ್ನ ಮಗ ಯಾರೋ ಬಂದ್ರಲ್ಲ, ಅವ್ನು ಅಂದ್ಕೊಂಡಿದ್ದಾನೆ ಟಾಪ್ ಫ್ಲೋರ್ ಅಂದ್ಕೊಂಡು ಯಾರು ಬೇಕಿತ್ತು ಅಂತ ಕೇಳಿದ್ರು. ಅವ್ರು ಮುಖ ನೋಡ್ತಿದ್ದಾರೆ, ನಾವು ಪಾರ್ಕಿಂಗ್ ಎಲ್ಲ ತೊಳಿತಾ ಇದ್ವಲ್ಲ. ಸೊ ಮುಖ ನೋಡ್ತಾ ಇದ್ದಾರೆ, ಇವ್ರಿಗೆ ಯಾಕೆ ಕೇಳಬೇಕು ನಾವು ಅನ್ನೋ ಥರ. ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ಅಂತ ಅಂದರು. ಹೌದಾ ಸರಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ನನ್ನ ಮಗ ಹೇಳೋದೇನು ಗೊತ್ತಾ, ಮಮ್ಮಿ ಅವರು ನಮ್ಮನ್ನ ಕೆಲಸ ಮಾಡೋರು, ಈ ಮನೆಯಲ್ಲಿ ಕೆಲಸ ಮಾಡೋರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮಮ್ಮಿ. ಅದಕ್ಕೆ ನಾವು ಪಾರ್ಕಿಂಗ್ ಎಲ್ಲ ತೊಳಿತಿದ್ವಲ್ಲ, ಮೋಸ್ಟ್ ಕೆಲಸದವರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ನಾನು ಯಾರು ಬೇಕು ಅವನು ಏನಕ್ಕೆ ಕೇಳಿದ್ದು ರೀಸನ್ ಅಂದರೆ, ಟಾಪ್ ಫ್ಲೋರ್ ಅವರಾದರೆ ಇನ್ನೂ ಬಂದಿಲ್ಲ, ಅಣ್ಣ ಬರಬೇಕು ಅಂತ ಹೇಳೋಣ ಅಂತ ಅವ್ನು ಕೇಳಿದ್ದು. ಅವರು ಸೆಕೆಂಡ್ ಫ್ಲೋರ್ ಅಂದರೆ ಸರಿ ಆಯಿತು ಹೋಗಿ ಅಂತ ಅವ್ರು ಮುಖ ನೋಡ್ತಾ ಇದ್ರು. ಹೋಗ್ಬಿಟ್ಟು ನನ್ನ ಮಗ ಮಮ್ಮಿ ನಮ್ಮನ್ನ ಕೆಲಸದವ್ರು ಅನ್ಕೊಂಬಿಟ್ಟವ್ರೆ ಮಮ್ಮಿ ಅವರು. ಅದಕ್ಕೆ ಅವ್ರು ನನ್ನ ಮುಖ ನೋಡ್ತಾ ಇದ್ರು ಅಂತ. ನೀನು ಹಂಗೆ ಇದೆಯಾ ಬಿಡು, ಹಂಗೆ ಕೂತ್ಕೊಂಡಿದ್ಯಾ, ಮತ್ತು ನಾನು ಪಕ್ಕೆ ತೊಗೊಂಡು ಹುಚ್ಚಿಸ್ತಾ ಇದ್ದ, ನಾನು ಹಂಗೆ ಕಾಣಿಸಿದ್ದೆ. ಸೊ ಆ
ಥರ ಫೀಲ್ ಅವ್ನಿಗಾಯಿತು. ಅದನ್ನ ಹೇಳ್ತಾ ಇದ್ದ, ಕಣೋ ಹಂಗೆ ಅಂದ್ಕೊಳ್ಳಿ ಬಿಡು, ನಾವು ಮನೆ ಕೆಲಸದವರು ಅಂತಲೇ ಅಂದ್ಕೊಳ್ಳಿ ಬಿಡು ಅಂತ ಅವ್ನಿಗೆ ಹೇಳ್ಕೊಂಡು ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ಬಂದೆ. ಮೇಲೆ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ, ಪೂಜೆ ಮಾಡಿಬಿಡಪ್ಪ ಒಂಚೂರು, ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಕೊಟ್ಟಿದ್ದೀನಿ, ಎಲ್ಲ ಒರೆಸ್ಬಿಟ್ಟು ಇವಾಗ ಒಂಚೂರು ದೀಪ ಹಚ್ಬಿಡಪ್ಪ ನೀನು, ನನಗಿನ್ನ ಬಟ್ಟೆ ಮರ್ಚೋದಿದೆ, ಮತ್ತು ಒಂದಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಅದೆಲ್ಲ ಒಣಗಾಕಬೇಕು, ಒಣಗಿರೋದನ್ನ ತೆಗೆದು ಮತ್ತು ಇವೆಲ್ಲ ಹಾಕ್ಬೇಕು ಕವರ್ಗಳೆಲ್ಲ, ಇನ್ನು ನಾಳೆನೇ ಹಬ್ಬ ಇರೋವಂಥದ್ದು. ಸೊ ಅದಕ್ಕೆ ಅದೆಲ್ಲ ರೆಡಿ ಮಾಡ್ಬೇಕು ನಾನು. ನೀನು ಹೋಗು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡು, ಸಂಜೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತ. ಸೊ ಹಿಂಗೆ ನಡೀತಾ ಇದೆ ನಮ್ಮ ಮನೆ ಹಬ್ಬದ ಪ್ರಿಪ್ರೇಷನು. ಇನ್ನೂ ಕೂಡ ಒಬ್ಬಟ್ಟಿಗೆಲ್ಲ ಏನೇನು ಬೇಕು ಅದೆಲ್ಲ ಹೋಗಿ ತೊಗೊಂಡೇ ಬಂದಿಲ್ಲ. ಹಸ್ಬೆಂಡ್ ತೊಗೊಂಡು ಬರ್ತೀನಿ ಅಂದರು, ಅವ್ರೇನೋ ತೊಗೊಂಬಂದರೆ ಓಕೆ, ಇಲ್ಲ ಅಂತಂದರೆ ತೊಗೊಂಡು ಬಂದರೆ ಇವತ್ತು ಸಂಜೆನೇ ಪ್ರಿಪ್ರೇಷನ್ ಮಾಡಿಬಿಡ್ತೀನಿ ನಾನು ಏನು ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹೂವು ಕೂಡ ತೊಗೊಂಡಿದ್ದೀನಿ, 100 ಗ್ರಾಮ್ ಕನಕಾಂಬರ ಹೂವು ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ಟಬೇಕು ಇವಾಗ, ಅದು ಒಂದು ಕೆಲಸ ಇದೆ. ಸೊ ಈಗ ಹೆಂಗೂ ಕೂತ್ಕೊಂಡಿದ್ದೀನಲ್ವ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಂಗೆ ಹೂವು ಕೂಡ ಕಟ್ಬಿಡ್ತೀನಿ ಅದೇ ಇದರಲ್ಲೇ. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗ್ತಾ ಇದೆ. ಇಷ್ಟು ಹೂವು ಕಟ್ಟೋದಕ್ಕೆ ಆಲ್ಮೋಸ್ಟ್ ಅಲ್ಲಿ 3 ಅವರ್ಸ್ ನಾನು ಟೈಮ್ ತೊಗೊಂಡಿದ್ದೀನಿ. ಸೊ 6 ಮೊಳ ಆಗಿದೆ. ಇಷ್ಟು ಕಟ್ಟೋದಕ್ಕೆ ಎಷ್ಟು ಬೇಜಾರಾಯಿತು ನನಗೆ ಅಂದರೆ ರೀಸನ್ ಇದು. ಸೊ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೂವು ಹೊರಗಡೆಯಿಂದ, ಬಟ್ ಇದೆಲ್ಲ ತೊಟ್ಟು ಸತ್ತೋಗಿರೋದೇನೆ ನೋಡ್ಬೋದು, ಇದೆಲ್ಲ ತೊಟ್ಟು ಸತ್ತೋಗಿರೋ ಥರ ಇದೆ. ಸೊ ಫುಲ್ಲು ಒಂಥರ ಬಾಡೋದಂಗೆ ಆಗ್ಬಿಟ್ಟಿದೆ. ಇನ್ನು ಇದೆಲ್ಲ ಕಟ್ಟಿಬಿಟ್ರೆ ನೆಕ್ಸ್ಟ್ ಮತ್ತೆ ಬಾಡೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ಯಾವುದು ಹೂವನ ಕಟ್ಟೇ ಇಲ್ಲ. ನೋಡ್ಬೋದು ಹೆಂಗಿದೆ, ಈ ಥರ ಇದ್ದಾಗಲೇ ಆರಿಸಿ ಕಟ್ಟೋದು ಕಷ್ಟ ಆಗುತ್ತೆ ನೋಡಿ. ತೊಟ್ಟು ಸ್ಟ್ರೆಂತೇ ಇಲ್ಲ. 100 ಗ್ರಾಮ್ ತೊಗೊಂಡಿದ್ದೆ, ಅಲ್ಲಲ್ಲಿ ಒಂದು 30 ಗ್ರಾಮ್ ವೇಸ್ಟೇಜೇ ಹೋಗಿದೆ. ನಾನು ಒಂದು 100 ಗ್ರಾಮ್ ಅಲ್ವಾ, ಬೇಗ 1 ಅವರಲ್ಲಿ ಕಟ್ಟಾಕ್ಬಿಡ್ಬೋದು ಅಂತೇಳಿ ಕೂತ್ಕೊಂಡ್ರೆ ಹೂವು ಚೆನ್ನಾಗಿರಲಿಲ್ಲ. ಲಾಸ್ಟ್ ಟೈಮ್ ತೊಗೊಂಡಾಗ ತುಂಬ ಚೆನ್ನಾಗಿತ್ತು, ಬಟ್ ಈ ಸಲ ತೊಗೊಂಡಾಗ ಬರೀ ತೊಟ್ಟು ಇದಾಗಿರೋ ಮೆತ್ತಗಾಗಿರೋ ಹೂವನೇ ಜಾಸ್ತಿ ಇತ್ತು. ಅದಾದಮೇಲೆ ಹೂವು ಕಟ್ಟಿ ಫಾಸ್ಟಾಗಿ ಎತ್ತಿಟ್ಬಿಟ್ಟು ಆಮೇಲೆ ಫ್ರಿಜ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜೊತೆಗೆ ಬರ್ತಾ ಹಾಗೆ ಹಸ್ಬೆಂಡ್ ತರಕಾರಿ ಕೂಡ ತೊಗೊಂಡು ಬಂದರು, ಅದನ್ನು ಕೂಡ ಎಲ್ಲ ಬಿಡಿಸಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟೆ. ಅದೊಂದು ಕೆಲಸ ಪೆಂಡಿಂಗ್ ಇತ್ತಲ್ವ, ಸೊ ಅದು ಕೂಡ ಕಂಪ್ಲೀಟ್ ಆಯಿತು. ಒಬ್ಬಟ್ಟಿಗೂ ಕೂಡ ಎಲ್ಲ ಅವರೇ ಬರ್ತಾನೆ ತೊಗೊಂಬಂದ್ಬಿಟ್ಟಿದ್ರು. ನನಗೂ ಒಂಥರ ಬೆಟರ್ ಅನಿಸ್ತು. ಏನು ಗೊತ್ತಾ, ಹಬ್ಬದ ಟೈಮ್ಗಳಲ್ಲಿ ಜಾಸ್ತಿ ಜನ ಇರ್ತಾರೆ, ಹೋಗಿ ರೇಷನ್ ಅಂಗಡಿ ಮುಂದೆ ಗಂಟೆಗಟ್ಟಲೆ ನಿಂತ್ಕೋಬೇಕು. ಅದ್ರ ಬದಲು ಈ ಥರ ಅವರೇ ತೊಗೊಂಬಂದ್ಬಿಟ್ರಲ್ಲ, ಅದೇ ಬೆಸ್ಟ್ ಅನ್ನಿಸ್ತು. ಸೊ ಅದೆಲ್ಲ ಆದಮೇಲೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅಷ್ಟರಲ್ಲಿ ನನ್ನ ಹಸ್ಬೆಂಡೆಲ್ಲ ಇದು ಮಾಡ್ತಾಯಿದ್ರು, ಎಲ್ಲ ತೋರಣ ಎಲ್ಲ ಕಟ್ಟಿ ಎತ್ತಿಟ್ಬಿಡ್ತೀನಿ. ಬೆಳಗ್ಗೆಗೆ ಎದ್ಬಿಟ್ಟು ಸುಮ್ಮನೆ ಹಾಗೆ ಬಾಗಿಲಿಗೆ ಕಟ್ಕೊಂಡ್ರೆ ಆಗುತ್ತಲ್ವ ಅಂಥೇಳಿ ನನ್ನ ಮಗನ ಕೂಡ ಒಂಚೂರು ಹೆಲ್ಪ್ ಮಾಡೋ, ಪಾಪ ಒಬ್ಬರೇ ಮಾಡ್ತಾಯಿದ್ದಾರೆ ಅಂದರೆ ಅವ್ನು ಬೇರೆ ಕಾಲು ಇದಾಗಿತ್ತಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಅವ್ರು ಫಸ್ಟು ಗೊತ್ತಾಗಿಲ್ಲ ಕೆಳಗಡೆ ಕೂತ್ಕೊ ಅಂತ ಹೇಳಿದ್ರು, ಬಟ್ ಆಮೇಲೆ ಪಾಪ ಕಾಲು ಆಗ್ತಾಯಿಲ್ಲ ನನಗೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಅಂದಾಗ ನಾನೇ ಸ್ವಲ್ಪ ಚೇರ್ ಮುಂದೆ ಮಾಡಿ ಕೂತ್ಕೊ ಅಂತ ಹೇಳ್ಬಿಟ್ಟು ಇದು ಮಾಡಿದಾಯಿತು. ಗುಡ್ ಈವ್ನಿಂಗ್. ಅವರು ತೋರಣ ಎಲ್ಲ ಕಟ್ತಾ ಇದ್ದಾರೆ. ನಾನು ನಾಳೆ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ನಾನು ಹೂವು ಕಟ್ತೀನಿ ಅಂತೇಳಿ ಕೂತ್ಕೊಂಡು ಹೂವು ಕಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಏನೋ ಆಗಿಬಿಟ್ಟಿತ್ತು. ಸೊ ಹೂವು ಕಟ್ಟಿದ್ಮೇಲೆ ಎಲ್ಲ ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಫ್ರಿಜ್ಜಿಗೆ ಇಟ್ಟು, ಫ್ರಿಜ್ಜು ಕೂಡ ಕ್ಲೀನ್ ಮಾಡಿರಲಿಲ್ಲ, ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ತರಕಾರಿ ಕ್ಲೀನ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅವ್ರು ಬಂದರು. ಸೊ ಹಂಗೆ ತರಕಾರಿನೆಲ್ಲ ಎತ್ತಿ ಬಾಕ್ಸ್ದಾಗಿ ಎತ್ತಿಟ್ಬಿಟ್ಟು ಇವಾಗ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಫಸ್ಟಿಗೆ ಈರುಳ್ಳಿದು ಮೇನ್ ಈರುಳ್ಳಿ ಚಿಪ್ಪೆಲ್ಲ ಬಿಡಿಸ್ಬಿಟ್ಟು, ಬೆಳ್ಳುಳ್ಳಿ ಚಿಪ್ಪೆಲ್ಲ ಬಿಡಿಸಿ, ಶುಂಠಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ನಾಳೆಗೆ ಬೇಕಾಗುತ್ತೆ ಅಂದ್ಬಿಟ್ಟು. ಮತ್ತು ಅದಾದಮೇಲೆ ನೆಕ್ಸ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾವಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದಾಯಿತು. ಇದು ಮಾತ್ರ ಹಸ್ಬೆಂಡ್ ತುರ್ಕೊಟ್ರು. ಮತ್ತು ಈರುಳ್ಳಿ ಚಿಪ್ಪಿ ಕೂಡ ಅವರೇ ಬಿಡಿಸ್ಕೊಟ್ಟಿದ್ದು ನಮಗೆ. ಆಮೇಲೆ ನುಗ್ಗೆಕಾಯಿ, ಕಾಳು ಗೊಜ್ಜಿಗೆ ನುಗ್ಗೆಕಾಯಿ ಹಾಕ್ತೀನಿ ನಾನು. ಸೊ ಹಾಗಾಗಿ ನುಗ್ಗೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಇನ್ನು ಬದನೆಕಾಯಿ ಅಂಥದ್ದೆಲ್ಲ ಬೆಳಿಗ್ಗೆ ಮಾಡ್ಕೊಂಡಾಯಿತು ಅಂತ ಇದೇನು ಇದು ಮಾಡಲ್ಲ. ಸೊ ಇವಾಗ ಕಾಯಿ ಕಾಯಿ ಎಬ್ಬಿಟ್ಟು ಇಟ್ಕೊಂಡಿದ್ದೀನಿ, ತುರಿದು ಅಂದರೆ ರುಬ್ಬಿಟ್ಕೊಂಬಿಡೋಣ ಅಂಥೇಳಿ. ಎಲ್ಲ ಕಾಯಿ ತೊಗೊಂಡ್ಬಂದಿದ್ರಲ್ಲ, ಸೊ ಕಾಯಿನೆಲ್ಲ ಇದು ಮಾಡಿಬಿಟ್ಟು ರುಬ್ಬಿಟ್ಕೊಂಡ್ಬಿಡ್ತೀನಿ. ಮತ್ತು ಬೆಲ್ಲ ಜಜ್ಜಿಟ್ಕೊಳ್ತೀನಿ. ಇದಿಷ್ಟು ಮಾಡಿದ್ರೆ
ಆಲ್ಮೋಸ್ಟ್ ಆಲ್ ನನ್ನೆಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಯಾಕೆಂದರೆ ಏನು ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಗಡಿಬಿಡಿ ಆಗೋದೇ ಅದು. ಫಸ್ಟು ನಾವು ಕಾಯಿ ಹೊಡ್ಕೋಬೇಕು. ಆ ಕಾಯಿ ಹೊಡ್ಕೊಂಡು ಅದನ್ನು ಎತ್ಕೊಳ್ಳೋ ಅಷ್ಟರಲ್ಲೇ ಒಂದು ಅರ್ಧ ಗಂಟೆ ಹೋಗ್ಬಿಡುತ್ತೆ. ಆಮೇಲೆ ಅದ್ರ ರುಬ್ಕೋ, ಮತ್ತು ಏನು ಬೆಲ್ಲ ಚಚ್ಕೋ, ಅದೆಲ್ಲ ಒಂಥರ ಗಡಿಬಿಡಿ ಮೆಸ್ಸಿ ಥರ ಆಗ್ಬಿಡುತ್ತೆ. ಆವಾಗ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಅಡುಗೆ ಮಾಡೋದಕ್ಕೆ. ಸೊ ಇವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಅಂದರೆ ಮುಂಚೆ ಅಂದರೆ ನಮ್ಮ ಮನೆಯಲ್ಲಿ ಸೊ ಮೊದಲೆಲ್ಲ ಅಂದರೆ ಫ್ರಿಜ್ ಇರಲಿಲ್ಲ, ಅವಾಗ ಎಲ್ಲ ಮಾಡಿಡೋಕೆ ಆಗ್ತಾ ಇರಲಿಲ್ಲ ನನಗೆ. ಅದು ಇಟ್ಟರು ಹಾಳಾಗ್ಬಿಡುತ್ತೆ ಬೆಳಗ್ಗೆ ಇಷ್ಟರಲ್ಲಿ ಅಂದ್ಬಿಟ್ಟು. ಈಗ ಫ್ರಿಜ್ ಇರೋದ್ರಿಂದ ಏನು ತೊಂದರೆ ಇಲ್ಲ, ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನನಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಕಾಯಿ ಒಂದು ರುಬ್ಬೋದಂದರೆ ತುರಿಯೋದಿಲ್ಲ. ನಮ್ಮ ಮನೆಯಲ್ಲಿ ತುರಿಮಣಿ ಇದೆ, ಆದರೆ ಅದು ಸರಿ ಕೆಲಸ ಆಗಲ್ಲ ಅದರಲ್ಲಿ. ಅದು ಮಾಡ್ತೀನಿ ಅಂತ ಕುತ್ಕೊಂಡ್ರೆ ಗಂಟೆಗಟ್ಟಲೆ ಕುತ್ಕೋಬೇಕು. ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು 2 ರೌಂಡ್ ಜರ್ರನ್ಸ್ಬಿಟ್ರೆ ನಾಳೆ ಬೇಳೆ ಜೊತೆ ರುಬ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಒಂದು ಮಾಡ್ಕೊಂಡು ಬೆಲ್ಲ ಒಂದು ಜಜ್ಜಿಟ್ಕೊಂಡ್ಬಿಡ್ತೀನಿ. ಸೊ ಅಷ್ಟೇ. ನಮ್ಮ ಮನೇಲಿ ಅಂದರೆ ಮದುವೆಗೆ ಮೊದಲು ನಮ್ಮ ಅಮ್ಮನ ಮನೆಯಲ್ಲಿ ಫಸ್ಟ್ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ನಾವು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಬಿಡ್ತಾಯಿದ್ವಿ. ಅದಾದಮೇಲೆ ಅಡುಗೆ ಎಲ್ಲ ಪ್ರಿಪ್ರೇಷನ್ ಅಮ್ಮ ಮಾಡ್ತಾಯಿದ್ರು, ಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತಾಯಿದ್ವಿ. ಬಟ್ ಇಲ್ಲಿ ಅತ್ತೆ ಮನೆಗೆ ಬಂದಮೇಲೆ ಅವರು ಮನೆಯಲ್ಲಿ ಮಾಡಿರೋ ಅಡುಗೆನೆಲ್ಲ ಇಟ್ಟು ಪೂಜೆ ಮಾಡೋದು, ಆ ಥರ ಪದ್ಧತಿ ಉಳಿಸ್ಕೊಂಡಿರೋದವರು. ಸೊ ಹಂಗಾಗಿ ನನಗೆ ಆಲ್ವೇಸ್ ಏನು ಗೊತ್ತಾ, ಬೆಳಗ್ಗೆ ಎದ್ದು ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡಿ ನಾನು ಪೂಜೆ ಮಾಡೋ ಅಷ್ಟರಲ್ಲೇ ಲೇಟ್ ಆಗಿಬಿಡ್ತಾಯಿತ್ತು. ಸೊ ಲೇಟ್ ಆಗೋದಲ್ಲದೆ ನನಗೇನು ಗೊತ್ತಾ, ಒಂಥರ ತುಂಬ ಗಡಿಬಿಡಿ ಕೆಲಸ ಮಾಡಿದ್ರೆ ಒಂಥರ ಸ್ಟ್ರೆಸ್ ಆದಂಗೆ ಕೂಡ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಈ ಸಲ ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ಅಡುಗೆ ಮಾಡೋಕ್ಕೆ ಏನೂ ತೊಂದರೆ ಆಗೋಲ್ಲ, ಆರಾಮಾಗಿರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು. ಖಂಡಿತ ಹಂಗೆ ಆಯಿತು. ನಿಜವಾಗ್ಲೂ ನನಗೆ ಯಾವುದೇ ರೀತಿ ರಿಸ್ಕ್ ಇಲ್ಲದೆ, ಪ್ರಾಬ್ಲಮ್ ಇಲ್ಲದೆ ಅಡುಗೆ ಮಾಡಿಬಿಟ್ಟೆ ನಾನು ಹಬ್ಬದ ದಿನ. ಇದನ್ನೆಲ್ಲ ನನಗೇನು ಗೊತ್ತಾ, ಏನು ಕೆಲಸನೇ ಇಲ್ವಾ ಆ ಥರ ಅನ್ನಿಸ್ತಾಯಿತ್ತು. ಇದಾದಮೇಲೆ ಇದು ಅಂತ ಯಾವಾಗಲೂ ಮಾಡ್ತಾ ಇದ್ದವಳು ಎಲ್ಲ ರೆಡಿ ಇದೆ, ಏನು ಮಾಡಲಿ ಅನ್ನೋ ಥರ ಆಗೋಯ್ತು. ಸೊ ಆ ಥರ ಅಷ್ಟು ಈಸಿಯಾಗಿ ಆಯಿತು ಈ ಥರ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಹಿಂದಿನ ದಿನವೇ. ಸೊ ಕಾಯೆಲ್ಲ ಒಂದು ರೌಂಡು ತುರಿದಿಟ್ಕೊಂಡು ಮತ್ತು ಬೆಲ್ಲ ಎಲ್ಲ ಜಜ್ಜಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಏಲಕ್ಕಿ ಪುಡಿ ಖಾಲಿ ಆಗಿಬಿಟ್ಟಿತ್ತು. ಸೊ ಏಲಕ್ಕಿ ಪುಡಿನೂ ಕೂಡ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಏನೇನು ಬೇಕು ತರಕಾರಿಗಳು ಎಷ್ಟು ಅಂದರೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ನಾವು ಅವಾಗೇ ಹೆಚ್ಚಿ ಅವಾಗ ಹಾಕಿದ್ರೆ ಸರಿ ಕಾಳುಗೊಜ್ಜಿಗೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ತರಕಾರಿ ಏನು ಹಾಕ್ತೀವಿ, ತರಕಾರಿ ಅಂದರೆ ನುಗ್ಗೆಕಾಯಿ ಒಂದೇ ಹಾಕೋದು ಇಲ್ಲಿ. ಸೊ ಹಾಗಾಗಿ ನುಗ್ಗೆಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ದೆ ಅಷ್ಟೇ. ಅದನ್ನು ಕೂಡ ಬೇಗ ಆಗುತ್ತಲ್ವ ಅನ್ನೋ ಒಂದು ರೀಸನ್ಗೆ. ಅದಾದಮೇಲೆ ಟೊಮೊಟೊ ಎಲ್ಲ ತೊಳೆದಿಟ್ಕೊಂಡು ಈರುಳ್ಳಿ ಚಿಪ್ಪೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟಿದ್ದೆ ಬೇಗ ಆಗಿಬಿಡ್ಲಿ ಅನ್ನೋ ಥರ. ಸೊ ಅದೇ ರೀತಿ ನನಗೆ ನಿಜ ಈಸಿ ಆಯಿತು ಈ ರೀತಿ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ. ಒಬ್ಬಟ್ಟಿಗಾಗಲಿ ಅಡುಗೆಗಾಗಲಿ ಯಾವುದೇ ರೀತಿ ತಲೆನೋವು ಇಲ್ಲದೆ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಅವಾಗೇನಾದರೂ ತಿನ್ನಬೇಕಲ್ವ ನೈಟಿಗೆ. ಸೊ ಅದಕ್ಕೋಸ್ಕರ ಅಂಥೇಳಿ 1 ಟೈಮ್ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನಾದ್ರು ಸಾಂಬಾರು ಆ ಥರದ್ದೆಲ್ಲ ಮಾಡಿದ್ರೇನು ಗೊತ್ತಾ, ಮತ್ತೆ ಬೆಳಗ್ಗೆ ಉಳಿದೋಗುತ್ತೆ. ನಾಳೆ ಇನ್ನು ಹಬ್ಬದ ಊಟ ಮಾಡಿರ್ತೀವಿ, ಅದು ಯಾರು ತಿನ್ನೋರು ಇರೋಲ್ಲ. ಸೊ ಹಂಗಾಗಿ ನಾನು ಏನು ಸಾಂಬಾರು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಜಸ್ಟ್ ಉಪ್ಪಿಟ್ಟು ಮಾಡಿಬಿಟ್ಟು ಬಿಸಿಯಾಗಿ ಉಪ್ಪಿಟ್ಟು ಮಾಡಿದ್ರೆ ತಿಂತಾರೆ. ಸೊ ಮಾರ್ನಿಂಗ್ ಅಂದರೆ ಉಪ್ಪಿಟ್ಟು ಅಂತಂದ್ರೇ ಕೆಲವರಿಗೆ ಕಷ್ಟ ತಿನ್ನೋದು. ಬಟ್ ಏನಂದರೆ ಬಿಸಿಯಾಗಿ ಅವಾಗ ಮಾಡಿದ ಹಾಗೆ ಕೊಟ್ಟರೆ ತಿಂತಾರೆ. ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಆ ಥರದ್ದೆಲ್ಲ ಅವಾಗ ಮಾಡಿ ಅವಾಗಲೇ ಕೊಟ್ಟರೆ ತಿಂತಾರೆ. ಸೊ ಹಾಗಾಗಿ ಅವರು ತೋರಣ ಎಲ್ಲ ಕಟ್ಟೋ ಅಷ್ಟರಲ್ಲಿ ನಾನು ಕೂಡ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಬಿಡೋಣ, ತಿಂದ್ಬಿಟ್ಟು ಅದಾದಮೇಲೆ ಬಾಗಿಲು ತೊಳೆಯೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಯಾಕೋ ನನಗೆ ಅವತ್ತು ಮನಸ್ಸೇ ಆಗಿಲ್ಲ. ಅಮಾವಾಸ್ಯೆ ಬೇರೆ ಇದ್ದಿದ್ದರಿಂದ ಬೇಡ ಬಿಡು ಬೆಳಿಗ್ಗೆಗೆ ತೊಳ್ಕೊಳ್ಳೋಣ, ಏನು ಒಂದು ಹಬ್ಬ ಅಂದರೆ ಇನ್ನೊಂದು 10-15 ನಿಮಿಷ ಎಕ್ಸ್ಟ್ರಾ ಆಗುತ್ತೆ ನನಗೆ ಬಾಗಿಲು ತೊಳೆಯೋದು ಅದೆಲ್ಲ. ಬಟ್ ಮೆಟ್ಲು ನನ್ನ ಮಗ ಮನೇಲೇ ಇರ್ತಾನಲ್ವ, ಸೊ ಮೆಟ್ಲೆಲ್ಲ ಅವನು ಒರೆಸ್ಕೊಟ್ಬಿಡ್ತಾನೆ. ನಾನೇ ಮೆಟ್ಲೆಲ್ಲ ಒರೆಸಿ ಬಾಗಿಲೆಲ್ಲ ತೊಳಿಬೇಕು ಅಂದರೆ ಒಂದು 1/2-3 ಗಂಟೆ ಆದರೂ ಬೇಕು. ಬಟ್ ಅವನು ಮೆಟ್ಲೆಲ್ಲ ಒರೆಸ್ಕೊಡೋಕ್ಕೆ ಮತ್ತು ಮನೆ ಒರೆಸ್ಕೊಡೋಕ್ಕೆಲ್ಲ ನನ್ನ ಮಗ ಹೆಲ್ಪ್ ಮಾಡ್ತಾನಲ್ವ ಅಂದ್ಬಿಟ್ಟು ನಾನು ಬೆಳಿಗ್ಗೆಗೆ ಮಾಡ್ಕೊಳ್ಳೋಣ ಅಂತೇಳಿ ಪೋಸ್ಟ್ಪೋನ್ ಮಾಡಿ ಫಸ್ಟ್ ಅವನ್ನ ಕೇಳಿದೆ, ಅಪ್ಪು ಎದೊಳ್ತೀಯ ಬೇಗ ಎದ್ಬಿಟ್ಟು ಮಾಡಿಕೊಡ್ತೀಯ ನನಗೆ ಅದೆಲ್ಲ ಅಂತ. ಮಮ್ಮಿ ನೀನು ಎಬ್ಸು ಪರವಾಗಿಲ್ಲ, ನೀನು ಎಷ್ಟೊತ್ತಿಗೆ ಎದೊಳ್ತೀಯ ನನ್ನನ್ನು ಅಷ್ಟೊತ್ತಿಗೆ ಎಬ್ಸು, ನಾನು ಎದ್ಬಿಟ್ಟೆಲ್ಲ ಮಾಡಿಕೊಡ್ತೀನಿ, ಇವಾಗ ಆಗಲ್ಲ. ಅವನಿಗೂ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಇವಾಗ ಬೇಡ ಮಮ್ಮಿ ನಾಳೆ ಬೆಳಿಗ್ಗೆನೇ ಮಾಡೋಣ ಅಂತೇಳಿ ಅಂದ. ಆಯಿತು, ಅವ್ನಿಗೆ ಹೇಳಿದ್ಮೇಲೆ ಅವ್ನು ಕರೆಕ್ಟಾಗಿ ಎದೊಳ್ತಾನೆ. ಹೇಳಿಲ್ಲ ಅಂದರೆ ನಾನೇ ಬಲವಂತ ಮಾಡಬೇಕು ಎದೋಳು ಅಂತ. ಬಟ್ ಹೇಳಿದ್ನಲ್ವ ಅಂತೇಳ್ಬಿಟ್ಟು ಹೆಂಗೋ ಎದೊಳ್ತಾನೆ, ಬಿಡು ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂತೇಳಿ ಆ ಒಂದು ಕೆಲಸ ಏನಿದೆ ಅದು ಪೋಸ್ಟ್ಪೋನ್ ಆಯಿತು. ಸೊ ಅಷ್ಟೇ, ಬಿಸಿ ಉಪ್ಪಿಟ್ಟು ಮಾಡಿಬಿಟ್ಟು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ ಅವತ್ತು.
ಸೊ ಅದಾದಮೇಲೆ ನಾನು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಫಸ್ಟು ಅಂಥೇಳಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಮೇನ್ ಅಡುಗೆ ಮನೆ ಒಂದು ಕ್ಲೀನ್ ಆಯಿತು ಅಂತ ಹೇಳಿದ್ರೆ ಇನ್ನೆಲ್ಲ ಕ್ಲೀನ್ ಆದಂಗೆ ಲೆಕ್ಕ. ಹಂಗಾಗಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಸೋಫಾ ಕವರ್ಸ್ ಎಲ್ಲ ಏನಿದೆ ಅದನ್ನು ಕೂಡ ಹಾಕಿರಲಿಲ್ಲ, ಎಲ್ಲ ಒಂದು ಕಡೆಯಿಂದ ಹಾಕಿ ಒದ್ರುಕೊಂಡು ಎಲ್ಲ ಡಸ್ಟಿಂಗ್ ಮಾಡ್ಕೊಂಡು ಕೂಡ ಬಂದೆ. ಸೊ ನೋಡ್ಬೋದು ಉಪ್ಪಿಟ್ಟು ಮಾಡ್ತಾನೆ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟಿದೆ. ಮತ್ತು ಕಡಲೆಕಾಳು ಕೂಡ ಪ್ರತಿ ಸಲ ನನಗೆ ಮರ್ತೇ ಹೋಗಿರುತ್ತೆ ಕಡಲೆಕಾಳು ನೆನೆಸೋದು. ಬೆಳಗ್ಗೆ ಎದ್ದಾಗ ನೆನಪಾಗುತ್ತೆ, ಆವಾಗ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಕಡಲೆಕಾಳನ್ನ ನೆನೆಸಿಡ್ತಾಯಿದ್ದೆ. ಬಟ್ ಈ ಸಲ ಇಲ್ಲ, ಫಸ್ಟೇ ನೆನೆಸಿಡೋಣ ಅಂಥೇಳಿ ನೆನೆಸಿಟ್ಟಿದ್ದಾಯಿತು. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತದೆ ನಮಗಂತ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾಳೆ ಅಡುಗೆಗೆಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಒಂದು ಮನಸ್ಸು ಬೇಡ ಬೆಳಗ್ಗೆಗೆ ಹಾಕ್ಕೊಳ್ಳೋಣ ಅಂತ, ಇನ್ನೊಂದು ಮನಸ್ಸು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೇಡ ನಾಳೆ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳೋಣ ಅಂತ. ಗೊತ್ತಿಲ್ಲ ಇನ್ನು ಏನು ಟೈಮ್ ಆಗುತ್ತೆ ಅಂತ. ಇವಾಗ ತಿಂದ್ಬಿಟ್ಟು ಸೊ ತಿಂದಾದ್ಮೇಲೆ ಏನು ಗೊತ್ತಾ, ಕೆಲಸ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ತಿನ್ನೋಕ್ಕೆ ಮುಂಚೆ ಎಷ್ಟು ಬೇಕಾದರೂ ಕೆಲಸ ಮಾಡ್ಬೋದು, ತಿಂದಾದ್ಮೇಲೆ ಮೈ ಭಾರ ಆ ಥರ ಬಿಡುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋದನ್ನೆಲ್ಲ ತಿಂದುಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಯಾಕೋ ನಿದ್ದೆ ಹೊರಗಾಗ್ತಾಯಿದೆ, ನಿದ್ದೆ ಮಾಡ್ಬಿಡೋಣ ಅಂತೇಳಿ ಬಂದೆ. ಆಮೇಲೆ ನೋಡ್ತೀನಿ ಒಂದು ಅರ್ಧ ಗಂಟೆ ಮಲಗಿ ಎದ್ದರೆ ಸ್ವಲ್ಪ ಈ ಸೆಕೆಗೂ ಅರ್ಧ ನನಗೆ ಹೆಡೇಕ್ ಬರ್ತಾನೆ ಇರುತ್ತೆ. ಅದು ಒಂಥರ ಫ್ರೆಂಡ್ ಆಗಿಬಿಟ್ಟಿದೆ ನನಗಂತೂ. ಸ್ವಲ್ಪ ಹೊತ್ತು ಗಾಳಿ ತೊಗೊಂಡು ನೋಡ್ತೀನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋದ, ಇಲ್ಲ ಬೆಳಗ್ಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತೀನಿ ಮಮ್ಮಿ ಬೆಳಗ್ಗೆ ಎದ್ದು ಅಂತ ಹೇಳಿದ್ದಾನೆ. ನೋಡ್ತೀನಿ ಆಯಿತಾ, ಮಾಡಿದ್ರೆ ಇವಾಗಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಬೆಳಗ್ಗೆಗೆ ವ್ಲಾಗ್ನ ಮಾಡ್ತೀನಿ ಆಯಿತಾ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಿಂದು ಎಲ್ಲ ಖುಷಿಯಾಗಿರಿ ಆಯಿತಾ. ಅಡ್ವಾನ್ಸ್ ಆಗಿ ಎಲ್ಲರೂ ವಿಶ್ ಮಾಡ್ತಾಯಿದ್ದೀನಿ. ವೀಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ, ಸೊ ಮುಂಚೆನೇ ಹಬ್ಬ ಮುಗ್ದು ಹೋಗಿರುತ್ತೆ, ಹಾಗಾಗಿ ಆಯಿತಾ. ಗುಡ್ ನೈಟ್. ಇವಾಗ ಎಲ್ಲರಿಗೂ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತೀನಿ ಇದು ಎಷ್ಟಿದೆ ಲೆಂತ್ ವಿಡಿಯೋ ಅಂತ. ಪಿಂಪಲ್ ಆಗ್ಬಿಟ್ಟು ಒಳ್ಳೆ ಮೂಗ್ಬಿಟ್ಟು ಇಕ್ಕಂಗೆ ಕಾಣ್ತಾ ಇದೆ. ಸೊ ನೋಡ್ತೀನಿ ಬ್ಲಾಗ್ನ ಕಂಟಿನ್ಯೂ ಮಾಡೋದ ಅಥವಾ ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡೋದ ಅಂತ. ಅಕಸ್ಮಾತ್ ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.